ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದೇನೆ. ಈಗ ವಿಷಯ ಸಮಾಜ ವಿಜ್ಞಾನದಲ್ಲಿ ಘಟಕವಾದ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಾರಿಗೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಕು ಅಥವಾ ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ. ನಮ್ಮ ಕರ್ನಾಟಕವನ್ನು ಕೃಷಿ ಪ್ರಧಾನ ರಾಜ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಕೃಷಿ ಪ್ರಧಾನಕ್ಕಾಗಿರುವ ಉಪಕರಣ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಅಥವಾ ಆಹಾರದ ಬೆಳೆಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಏನೇ ವಸ್ತುಗಳಾಗಿರ್ಬೋದು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸಬೇಕಾದ್ರೆ ಸಾರಿಗೆ ವ್ಯವಸ್ಥೆಯು ಅವಶ್ಯಕವಾಗಿದೆ. ಈ ಸಾರಿಗೆ ವ್ಯವಸ್ಥೆಯಲ್ಲಿ ರಸ್ತೆ ಸಾರಿಗೆ, ರೈಲು ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆಯನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಕಾಣಬಹುದು. ಈಗ ನಮ್ಮ ಕರ್ನಾಟಕದಲ್ಲಿರುವ ರಸ್ತೆ ಸಾರಿಗೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಉಪಘಟಕ ರಸ್ತೆ ಸಾರಿಗೆ. ಕರ್ನಾಟಕದ ಜನರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೃಷಿಯಲ್ಲಿ ನೀಡಿದ್ದಾರೆ. ಕೃಷಿಯಲ್ಲಿ ನಾವು ಏನೇ ಉಪಕರಣ ತಗೊಳ್ಳೋಕ್ಕಾಗಿರ್ಬೋದು, ಯಾವುದೇ ವಸ್ತುಗಳನ್ನು ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದಾಗಿರ್ಬೋದು, ಹಳ್ಳಿಗಳಿಂದ ಅಥವಾ ಸಿಟಿಗೆ ಹೋಗೋದಾಗಿರ್ಬೋದು, ಎಲ್ಲದಕ್ಕೂ ರಸ್ತೆ ಸಾರಿಗೆ ಅವಶ್ಯಕವಾಗಿದೆ. ರಸ್ತೆಗಳನ್ನು ಸುಲಭವಾಗಿ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು. ಆದ್ದರಿಂದ ಪ್ರಯಾಣಿಕರು ಮತ್ತು ಸರಕುಗಳನ್ನು ರಾಜ್ಯದ ಮೂಲೆಗಳಿಗೂ ಸಹ ನಾವು ಕಳಿಸ್ಬೋದು. ಈ ರಸ್ತೆಗಳ ಅಭಿವೃದ್ಧಿ ಚೆನ್ನಾಗಿದ್ದರೆ ಆ ರಾಜ್ಯದ ಕೃಷಿ ಆಗಿರ್ಬೋದು, ಗಣಿಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ. ಹಾಗೆ ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ ರಸ್ತೆಗಳನ್ನು ನಿರ್ಮಾಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಹಾರಾಜರು ಕೂಡ ಸೈನಿಕರಿಂದ ಇನ್ನೊಂದು ರಾಜ್ಯಕ್ಕೆ ಸಂದೇಶ ಕಳಿಸೋದಾಗಿರ್ಬೋದು, ಅಥವಾ ಆ ದೇಶದಿಂದ ಏನಾದರೂ ಉತ್ಪನ್ನಗಳನ್ನು ತಗೊಳಕ್ಕಾಗಿರ್ಬೋದು, ರಸ್ತೆಗಳ ಮೂಲಕ ಅವರು ಸಾಗಿಸ್ತಿದ್ರು ಆ ವಸ್ತುಗಳನ್ನೆಲ್ಲ. ಹಾಗೆ ಪ್ರಮುಖ ರಸ್ತೆ ವರ್ಗಗಳಲ್ಲಿ ತಗ್ಗುದಿಣ್ಣುಗಳು ಇರ್ತಿರ್ಲಿಲ್ಲ. ಅಂದರೆ ನಾವು ಯಾವುದೇ ಮೇನ್ ಪಾಯಿಂಟ್ಸ್ ಆಗಿರ್ಬೋದು, ಬೆಂಗಳೂರಿಂದ ಬೇರೆ ರಾಜ್ಯಕ್ಕೆ ವಸ್ತುಗಳನ್ನು ಕೊಂಡೊಯ್ಯಬೇಕಾದ್ರೆ ಯಾವುದು ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವುದು ಪ್ರಮುಖವಾದ ನಗರ ಇರುತ್ತೆ ಆ ರೋಡ್ಗಳು ಮಾತ್ರ ಕ್ಲೀನ್ ಆಗಿರ್ತಿದ್ವು. ಇನ್ನು ಹಳ್ಳಿಗಳಲ್ಲಿರುವ ರಸ್ತೆಗಳು ಮಾತ್ರ ಅಂಕುಡೊಂಕಾಗಿ ಇರ್ತಿದ್ವು. ಕರ್ನಾಟಕದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಅಷ್ಟಾಗಿ ರಸ್ತೆಗಳು ನಿರ್ಮಾಣವಾಗಿರಲಿಲ್ಲ. ಈಗ ನಮಗೆ ಸ್ವತಂತ್ರ ಸಿಕ್ಕಿದ್ದು 1947. ಆವಾಗಲೇ ರೋಡ್ ಯಾವು ಕೂಡ ನಿರ್ಮಾಣ ಆಗಿರಲಿಲ್ಲ. ಆಗ ಮೈಸೂರು ಪ್ರಾಂತ್ಯ ಮತ್ತು ಬೆಂಗಳೂರುಗಳಲ್ಲಿ ಮಾತ್ರ ರಾಜ್ಯಗಳು ಕೇಂದ್ರೀಯ ಸಂಪರ್ಕಗಳ ರಸ್ತೆಗಳನ್ನು ನಿರ್ಮಿಸಿದ್ದು. ಈಗ ಸ್ವತಂತ್ರ ನಂತರ ವಿಶಾಲವಾದ ಮೈಸೂರು ರಾಜ್ಯ 1961ರಲ್ಲಿ ಮೈಸೂರು ರಾಜ್ಯ ಅಂದರೆ ಈಗಿನ ಕರ್ನಾಟಕವನ್ನು ಮೊದಲಿಗೆ ಮೈಸೂರು ರಾಜ್ಯ ಅಂತ ಹೆಸರಿಟ್ಟಿದ್ರು. ಈ 1961ರಲ್ಲಿ ಮೈಸೂರು ರಾಜ್ಯವು 43,182 ಕಿಲೋಮೀಟರ್ ಉದ್ದವಾದ ರಸ್ತೆಯನ್ನು ನಿರ್ಮಿಸಿದ್ರು. ಈಗ ಪ್ರಸ್ತುತ ಎಷ್ಟಿದೆ ಅಂದರೆ 3,32,274 ಕಿಲೋಮೀಟರ್ ಅಷ್ಟು ರಸ್ತೆಗಳು ನಿರ್ಮಾಣ ಆಗಿದ್ದಾವೆ. ಇದರಲ್ಲಿ 36% ಪಕ್ಕಾ ರಸ್ತೆಗಳು. ಪಕ್ಕಾ ರಸ್ತೆಗಳು ಅಂದರೆ ಹೈವೇ ರೋಡ್ ಅಂತ ನೀವೇನು ಹೇಳ್ತೀರಿ ಅದನ್ನು ನಾವು ಪಕ್ಕಾ ರಸ್ತೆಗಳು ಅಂತ ಹೇಳ್ತೀವಿ. 65% ಕಚ್ಚಾ ರಸ್ತೆಗಳು. ಅಂದರೆ ಈಗ ತಾಲೂಕುಗಳಲ್ಲೆಲ್ಲ ಅಂಕುಡೊಂಕಾದ ತಗ್ಗುದಿಣ್ಣಾದ ರಸ್ತೆಗಳಿರ್ತಾವಲ್ಲ ಅವನ್ನ ನಾವು ಕಚ್ಚಾ ರಸ್ತೆಗಳು ಅಂತ ಕರಿತೀವಿ. ಈ ರಸ್ತೆಗಳ ಮೇಲೆ ಆ ರಾಜ್ಯದ ಪ್ರಗತಿ ಮೇಲೆ ಡಿಪೆಂಡ್ ಆಗುತ್ತೆ. ರಸ್ತೆಗಳಲ್ಲಿ 4 ವಿಧಗಳಿವೆ. ರಸ್ತೆ ಸಾರಿಗೆಯಲ್ಲಿ 4 ವಿಧಗಳಿವೆ. ಅವ್ಯಾವು ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳು, ಎರಡನೇದಾಗಿ ರಾಜ್ಯ ಹೆದ್ದಾರಿಗಳು, ಮೂರನೇದು ಜಿಲ್ಲಾ ರಸ್ತೆಗಳು, ನಾಲ್ಕನೇದು ಗ್ರಾಮೀಣ ರಸ್ತೆಗಳು. ರಾಷ್ಟ್ರೀಯ ಹೆದ್ದಾರಿಗಳಂತ ಅಂದರೆ ದೇಶದ ಪ್ರಮುಖ ನಗರಗಳು, ರಾಜ್ಯದ ರಾಜಧಾನಿ ಆಗಿರ್ಬೋದು, ಅಥವಾ ಸರಕುಗಳನ್ನು ಸಂಪರ್ಕಿಸುವ ಪ್ರದೇಶಗಳಾಗಿರ್ಬೋದು, ಅವುಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಕರಿತೀವಿ. ಈ ರಾಷ್ಟ್ರೀಯ ಹೆದ್ದಾರಿಗಳು ಅಗಲವಾಗಿದ್ದು ಮತ್ತು ಗುಣಮಟ್ಟದ ರಸ್ತೆಯನ್ನು ಹೊಂದಿರುತ್ತದೆ. ಹಾಗೆ ಇವುಗಳು ದ್ವಿಪಂಥ, 4 ಪಂಥ ಹಾಗೂ 6 ಪಂಥಗಳನ್ನು ರಸ್ತೆಗಳನ್ನು ಹೊಂದಿರುತ್ತೆ. ಇದನ್ನು ಕೇಂದ್ರ ಸರ್ಕಾರ ಇದನ್ನು ನಿರ್ಮಾಣ ಆಗಿರ್ಬೋದು ಅಥವಾ ನಿರ್ವಹಣೆ ಮಾಡೋದಾಗಿರ್ಬೋದು, ಇದನ್ನು ಕೇಂದ್ರ ಸರ್ಕಾರವು ವಹಿಸ್ಕೊಂಡಿರುತ್ತೆ. ಇವುಗಳ ನಿರ್ವಹಣೆ ಕಾರ್ಯವನ್ನು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಂಸ್ಥೆಯು ನೋಡಿಕೊಳ್ಳುತ್ತೆ. ಅಂದರೆ ಇದನ್ನು NHAI ಅಂದರೆ ನ್ಯಾಷನಲ್ ಹೈವೇಸ್
ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ನೋಡ್ಕೊಳ್ಳುತ್ತೆ. ಕರ್ನಾಟಕದಲ್ಲಿ ಈಗ ಪ್ರಸ್ತುತ 14 ರಾಷ್ಟ್ರೀಯ ಹೆದ್ದಾರಿಗಳಿವೆ. ಎಷ್ಟು ಹೆದ್ದಾರಿಗಳಿವೆ ಕರ್ನಾಟಕದಲ್ಲಿ ಪ್ರಸ್ತುತ? 14. ಇವು 7332 ಕಿಲೋಮೀಟರ್ ಅಷ್ಟು ಉದ್ದವಾಗಿ ಈ ರಾಷ್ಟ್ರೀಯ ಹೆದ್ದಾರಿಗಳು ಇದೆ. ಇದರಲ್ಲಿ ಪ್ರಮುಖವಾಗಿ ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕಾಣ್ಬೋದು. ಆದರೆ ಉತ್ತರ ಕನ್ನಡ, ವಿಜಯಪುರ, ಬೆಳಗಾವಿ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಕ್ಷಿಣ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಾಣ್ತೀವಿ. ಯಾಕಂದರೆ ಇಲ್ಲಿಂದ ಯಾವುದೇ ಒಂದು ಸರಕುಗಳು ಅಲ್ಲಿಗೆ ಹೋಗೋದಿರ್ಬೋದು ಅಥವಾ ಯಾವುದೇ ಒಂದು ವಸ್ತು ಅಲ್ಲಿಂದ ಇಲ್ಲಿಗೆ ಬರೋದಿರ್ಬೋದು, ಹೆಚ್ಚಿನಾಗಿರುತ್ತೆ. ಹಂಗಾಗಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಕರ್ನಾಟಕದಲ್ಲಿ ಹಾದು ಹೋಗುವ ಹೆದ್ದಾರಿಗಳು 48 ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು 44. ಈ 2 ರಾಷ್ಟ್ರೀಯ ಹೆದ್ದಾರಿಗಳನ್ನು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಯೋಜನೆಯನ್ನು ಮಾಡ್ತಾರೆ. ಈ ಸುವರ್ಣ ಚತುಷ್ಕೋನ ಯೋಜನೆ ಅಟಲ್ ಬಿಹಾರಿ ಯೋಜನೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಎರಡನೇದಾಗಿ ರಾಜ್ಯ ಹೆದ್ದಾರಿಗಳಂದ್ರೆ ರಾಜಧಾನಿಯ ಬೆಂಗಳೂರಿನಿಂದ ಮತ್ತೆ ಅಥವಾ ಜಿಲ್ಲಾ ಕೇಂದ್ರಗಳಿಂದ ಪ್ರಸ್ತುತ ರಾಜ್ಯದಲ್ಲಿ ಏನೇನು ಯಾವ್ಯಾವ ಪ್ರಸಿದ್ಧ ಪ್ರದೇಶಗಳಿರ್ತಾವ ಅವಕ್ಕೆ ಕಲ್ಪಿಸಿರುವ ರಸ್ತೆಗಳನ್ನ ರಾಜ್ಯ ಹೆದ್ದಾರಿಗಳು ಅಂತ ಕರಿತೀವಿ. ಕರ್ನಾಟಕದ ರಾಜ್ಯ ಹೆದ್ದಾರಿಗಳು 27,880 ಕಿಲೋಮೀಟರ್ ಉದ್ದದಷ್ಟು ರಾಜ್ಯ ಹೆದ್ದಾರಿಗಳನ್ನ ನಾವು ನೋಡ್ಬೋದು. ರಾಜ್ಯ ಹೆದ್ದಾರಿಗಳಲ್ಲಿ ಬೆಳಗಾವಿ ಜಿಲ್ಲೆಯು ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳನ್ನ ಕಲ್ಪಿಸಿದೆ ಹಾಗೂ ಬೆಂಗಳೂರು ನಗರವು ಅತಿ ಕಡಿಮೆವಾದ ರಾಜ್ಯ ಹೆದ್ದಾರಿಗಳನ್ನು ಹೊಂದಿದೆ. ಹಾಗಾದರೆ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ? ಬೆಳಗಾವಿ. ಹಾಗೂ ಕಡಿಮೆ ರಾಜ್ಯ ಹೆದ್ದಾರಿಗಳನ್ನು ಹೊಂದಿರುವ ಜಿಲ್ಲೆ ಯಾವುದು? ಬೆಂಗಳೂರು. ನೆಕ್ಸ್ಟ್ ಜಿಲ್ಲಾ ರಸ್ತೆಗಳು. ಜಿಲ್ಲಾ ಕೇಂದ್ರದಿಂದ ಎಲ್ಲ ತಾಲೂಕು ಕೇಂದ್ರಗಳಿಗೆ ಪ್ರಮುಖ ಪಟ್ಟಣಗಳು ಹಾಗೂ ಗ್ರಾಮ, ರೈಲು ಮಾರ್ಗ ಹಾಗೂ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಜಿಲ್ಲಾ ರಸ್ತೆಗಳಾಗಿರ್ತವೆ. ಅಂದರೆ ನಾವು ಇವಾಗ ಕರ್ನಾಟಕದಿಂದ ಇಲ್ಲಿ ಕಡೂರಿಂದ ನಾವು ಇವಾಗ ಬೇರೆ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಜಿಲ್ಲೆ ಮೇಲಾನೇ ಹೋಗ್ಬೇಕು. ಆ ಜಿಲ್ಲೆಗಳು ಎಲ್ಲೆಲ್ಲಿ ರಾಜ್ಯಗಳಿಗೆ ಕಲ್ಪಿಸುತ್ತವೆ. ಮತ್ತೆ ಹಂಗೆ ರಾಜ್ಯ ರಸ್ತೆ, ರಾಷ್ಟ್ರ ರಸ್ತೆ ಆಗಿರ್ಬೋದು, ನಾವು ಜಿಲ್ಲಾ ರಸ್ತೆಗಳ ಮೂಲಕ ಹೋಗ್ತೀವಿ. ಅವನ್ನ ನಾವು ಜಿಲ್ಲಾ ರಸ್ತೆಗಳು ಅಂತ ಕರಿತೀವಿ. ಹಾಗೆ ಈ ಜಿಲ್ಲಾ ರಸ್ತೆಗಳನ್ನು ಜಿಲ್ಲಾ ಪಂಚಾಯತ್ ನಿರ್ವಹಣೆ ಮತ್ತು ನಿರ್ಮಾಣವನ್ನು ಮಾಡುತ್ತೆ. ಒಟ್ಟು 56,155 ಕಿಲೋಮೀಟರ್ ಉದ್ದದಷ್ಟು ನಮ್ಮ ಜಿಲ್ಲಾ ರಸ್ತೆಗಳನ್ನು ನಾವು ಕಾಣ್ಬೋದು ಕರ್ನಾಟಕದಲ್ಲಿ. ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ತುಮಕೂರು ಜಿಲ್ಲೆ ಹೊಂದಿದೆ ಹಾಗೂ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ರಾಯಚೂರು ಜಿಲ್ಲೆ ಹೊಂದಿದೆ. ಹಾಗಾದರೆ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಹೊಂದಿರುವುದು ಯಾವುದು? ತುಮಕೂರು. ಹಾಗೂ ಅತಿ ಕಡಿಮೆ ಜಿಲ್ಲಾ ರಸ್ತೆಯನ್ನು ಹೊಂದಿರುವುದು ರಾಯಚೂರು. ನೆಕ್ಸ್ಟ್ ಆಗಿ ಗ್ರಾಮೀಣ ರಸ್ತೆಗಳು ಅಂದರೆ ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮದಿಂದ ಕಲ್ಪಿಸಿರುವ ರಸ್ತೆಗಳನ್ನು ನಾವು ಗ್ರಾಮೀಣ ರಸ್ತೆಗಳು ಅಂತ ಕರಿತೀವಿ. ಇವುಗಳನ್ನು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ನಿರ್ವಹಣೆ ಮತ್ತು ನಿರ್ಮಾಣವನ್ನು ಮಾಡುತ್ತೆ. ಇದಕ್ಕೆ ಏನೇ ತೊಂದರೆ ಆದ್ರೂ ಗ್ರಾಮ ಪಂಚಾಯಿತಿ ಇರುತ್ತಲ್ಲ ಅದು ನೋಡ್ಕೊಳ್ಳುತ್ತೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 1,97,331 ಕಿಲೋಮೀಟರ್ ಉದ್ದದಷ್ಟು ಗ್ರಾಮೀಣ ರಸ್ತೆಗಳಿವೆ. ಮೇಲ್ಕಂಡ ವರ್ಗದ ರಸ್ತೆಗಳಲ್ಲದೆ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳ ಅಧೀನ ರಸ್ತೆಗಳಿವೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳ ರಸ್ತೆ ಆಗಿರ್ಬೋದು, ರಾಜ್ಯ ಹೆದ್ದಾರಿಗಳ ರಸ್ತೆ ಆಗಿರ್ಬೋದು, ಜಿಲ್ಲಾ ರಸ್ತೆಗಳಾಗಿರ್ಬೋದು, ಗ್ರಾಮೀಣ ರಸ್ತೆಗಳು ಇವು ಬಿಟ್ಟು ಬೇರೆ ಕೂಡ ಇದೆ. ಯಾವುವು ಅಂದರೆ ಸ್ಥಳೀಯ ಸಂಸ್ಥೆಗಳು. ಅಂದರೆ ಉದಾಹರಣೆಗೆ ನಾವು ಲೋಕೋಪಯೋಗಿ ಇಲಾಖೆ ಮತ್ತು ಅರಣ್ಯ ಇಲಾಖೆ ಹಾಗೂ ನೀರಾವರಿ ಇಲಾಖೆ, ಪುರಸಭೆ, ನಗರ ಪಾಲಿಕೆಯನ್ನು ನಾವು ನೋಡ್ಬೋದು. ಈಗ ನಾವು ಇಷ್ಟನ್ನು ತಿಳಿಸಿಕೊಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.